ಪುಸ್ತಕದ ಸೇವೆ. ಕರ್ತನು ನನ್ನನ್ನು ಸುವಾರ್ಥ ಸೇವೆಗಾಗಿದ್ದಾಗ ಸಮಯ ಸಿಕ್ಕದೇ ಇದ್ದರೂ ಕರ್ತನ ಸುವಾರ್ತೆಯನ್ನು ಎಲ್ಲ ಸ್ಥಳಗಳಲ್ಲಿಯೂ ಹೇಳಲು ಆತುರಪಟ್ಟೆನು. ಯಾವಾಗಲೂ ಆತ್ಮಭಾರವು ಕಲ್ವಾರಿಯ ಪ್ರೀತಿಯು ನನ್ನಲ್ಲಿ ಉಕ್ಕುತ್ತಿತ್ತು. ಸೇವೆಯನ್ನು ಮಾಡಲು ನನ್ನನ್ನು ಉತ್ತೇಜನಗೊಳಿಸುತ್ತಿತ್ತು. ಸಮಯ ಸಿಕ್ಕಿದಾಗೆಲ್ಲ ಒಂಟಿಯಾಗಿ ಅರಣ್ಯಗಳಿಗೆ ಹೋಗುತ್ತಿದ್ದೆನು, ಪ್ರಾರ್ಥಿಸುತ್ತಿದ್ದೆನು. ಎಲ್ಲಿ ಪ್ರಾರ್ಥನಾ ಕೂಟಗಳು ನಡೆಯುತ್ತದೋ ಅಲ್ಲೆಲ್ಲ ಬಹಳ ಆಸಕ್ತಿಯಿಂದ ಹೋಗಿ ಸೇರಿಕೊಳ್ಳುತ್ತಿದ್ದೆನು. ಬೀದಿ ಪ್ರಸಂಗಿಯಾಗಿ ಬೀದಿಗಳಲ್ಲಿ ನಿಂತು ಪ್ರಸಂಗಿಸುತ್ತಿದ್ದೆನು. ನಾನು ಕರ್ತನ ಸೇವೆಯನ್ನು ಆಸಕ್ತಿಯಿಂದ ಮಾಡಿ ಅದನ್ನು ಮುಂದುವರಿಸುತ್ತಾ ದೇವಾಲಯಗಳಲ್ಲಿ, ಕನ್ವೆನ್ಷನ್ ಕೂಟಗಳಲ್ಲಿ ಸಂದೇಶಗಳನ್ನು ಕೊಡಲು ಆರಂಭಿಸಿದೆನು. ಕರ್ತನು 2 ತಿಮೋತಿ ಅಧ್ಯಾಯ 4 ವಚನ 5 ಮೂಲಕವಾಗಿ ನನ್ನೊಡನೆ ಮಾತನಾಡಿದನು. ಆದರೆ ನೀನು ಎಲ್ಲ ವಿಷಯಗಳಲ್ಲಿ ಸ್ವಸ್ಥಚಿತ್ತನಾಗಿರು, ಶ್ರಮೆಯನ್ನು ತಾಳಿಕೋ, ಸುವಾರ್ತಿಕನಾಗಿ ಕೆಲಸವನ್ನು ಮಾಡು. ಸುವಾರ್ಥ ಸೇವಕನಾಗಿ ಎಲ್ಲ ಸಭೆಗಳನ್ನು ಪ್ರೀತಿಸಲು ತೀರ್ಮಾನಿಸಿದೆನು. ಅದು ಯಾವ ಸಭೆಯಾದರೂ ಸರಿ, CSI ಆದರೂ ಸರಿ, ಪ್ರೊಟೆಸ್ಟೆಂಟ್ ಸಭೆಯಾದರೂ ಸರಿ, ಒಂದೊಂದು ಸಭೆಗಳಲ್ಲೂ ದೇವರ ನಿಜವಾದ ವಿಶ್ವಾಸಿಗಳಿರುವುದನ್ನು ಕಂಡೆನು. ದೇವರಲ್ಲಿ ಭಯಭಕ್ತಿಯುಳ್ಳವರನ್ನು ನೋಡಿದೆನು. ಪ್ರತಿಯೊಬ್ಬರಿಗೂ ನನ್ನಿಂದ ಉಪಯೋಗವಾಗುವಂತೆ ನನ್ನನ್ನೇ ಅರ್ಪಿಸಿಕೊಂಡೆನು. ಅಂಥವರ ನಿಷ್ಕಪಟವಾದ ಭಕ್ತಿ ಪ್ರೀತಿಯನ್ನು ಕಂಡು ನನ್ನ ಹೃದಯವು ಪುಲಕಿತವಾಯಿತು. ಒಂದು ಸಭೆಯಾಗಿಯೋ ಅಥವಾ ಒಂದು ಸಂಘಕ್ಕಾಗಿಯೋ ಮಾತನಾಡದೆ ಕರ್ತನಿಗಾಗಿಯೇ ಮಾತನಾಡಿ ಕರ್ತನಿಗಾಗಿಯೇ ಸೇವೆ ಮಾಡಲು ಸಂಪೂರ್ಣವಾಗಿ ತೀರ್ಮಾನಿಸಿದೆನು. ಕರ್ತನು ಗುರುತಿಸಿದಂಥ ಸೇವಕರನ್ನು ನನಗಾಗಿ ಕೊಟ್ಟನು. ಕೆಲವು ಸಮಯಗಳಲ್ಲಿ ಕರ್ತನು ಗುರುತಿಸಿದಂಥ ದೇಶಗಳಿಗೆ ನನ್ನನ್ನು ಕಳುಹಿಸಿದನು. ಒಂದು ಸಾರಿ ಅಂಡಮಾನ್ ದ್ವೀಪಕ್ಕೆ ಹೋದೆನು, ಮತ್ತೊಂದು ಸಾರಿ ನಿಕೋಬಾರ್ ದ್ವೀಪಗಳಿಗೆ ಹೋದೆನು, ಇನ್ನೊಂದು ಸಾರಿ ಥೈಲ್ಯಾಂಡ್ ದೇಶವನ್ನು ಕುರಿತು ಭಾರವುಳ್ಳವನಾಗಿ ಕರ್ತನು ಅಲ್ಲಿಗೆ ಕಳುಹಿಸಿದನು. ಕರ್ತನು ಕಳುಹಿಸುವ ದೇಶಗಳಿಗೆಲ್ಲ ಹೋಗುತ್ತಿದ್ದೆನು. ಒಂದು ಸಾರಿ ಒಬ್ಬ ದೊಡ್ಡ ದೇವರ ಪ್ರೀತಿಯುಳ್ಳ ಸೇವಕರನ್ನು ಸಂಧಿಸಿದಾಗ ಅವರು ನನ್ನ ಬಳಿ ಪ್ರೀತಿಯಿಂದ, ತಮ್ಮ, ನೀನು ಯಾವ ಸೇವೆ ಮಾಡುತ್ತಿದ್ದೀಯೇ ಎಂದು ಕೇಳಿದರು. ನಾನು ನಗುತ್ತಲೇ ಗೊತ್ತಿಲ್ಲ ಎಂದು ಹೇಳಿದೆನು. ಅದಕ್ಕವರು, ಕರ್ತನು ನಿನಗೆ ಯಾವ ಸೇವೆಯನ್ನು ಕೊಡುತ್ತಾನೋ ಅದನ್ನೆಲ್ಲವನ್ನು ಪೂರ್ಣ ಬಲದಿಂದ ಮಾಡು. ಒಂದು ದಿನ ಕರ್ತನ ಹಸ್ತವು ನಿನ್ನನ್ನು ಒಂದು ನಿರ್ದಿಷ್ಟವಾದ ಸೇವೆಗೆ ತಿರುಗಿಸುವುದು. ಆಗ ನಿನ್ನ ಸೇವೆ ಯಾವುದೆಂದು ನೀನು ತಿಳಿದುಕೊಳ್ಳುವಿ ಎಂದರು. ಆ ದಿನಕ್ಕಾಗಿ ನಾನು ಆತುರದಿಂದ ಕಾಯುತ್ತಿದ್ದೆನು. ಒಂದು ಸಾರಿ ನನ್ನ ಮನೆಯಲ್ಲಿ 2 ಸುವಾರ್ತಿಕರು ಬಂದು ತಾವು ಅಂಡಮಾನ್ ದ್ವೀಪಕ್ಕೆ ಹೋಗುವುದರ ಕುರಿತು ತಾವೇ ಮಾತನಾಡಿಕೊಳ್ಳುತ್ತಿದ್ದರು. ಅದನ್ನು ಕೇಳಿದಾಗ ನನಗೂ ಅಲ್ಲಿಗೆ ಹೋಗಬೇಕೆಂಬ ಆಸೆ ಬಂದಿತು. ಅವರಿಬ್ಬರು ಬೀದಿ ಪ್ರಸಂಗಿಗಳಾಗಿದ್ದರು. ಅವರೊಡನೆ ನಾನು ಸಹ ಚೆನ್ನೈಯಲ್ಲಿ ಬೀದಿಗಳಲ್ಲಿ ಪ್ರಸಂಗ ಮಾಡಿರುತ್ತೇನೆ. ಆದುದರಿಂದಲೇ ನಾನು ಅವರೊಂದಿಗೆ ಅಂಡಮಾನ್ ದ್ವೀಪಕ್ಕೆ ಹೊರಟೆನು. ಪ್ರತಿದಿನವೂ ಅಂಡಮಾನ್ ದ್ವೀಪದಲ್ಲಿರುವ ಕೆಲವು ಸ್ಥಳಗಳಲ್ಲಿ ಬೆಳಿಗ್ಗೆಯಿಂದ ಸಂಜೆಯವರೆಗೂ ಬೀದಿಗಳಲ್ಲಿ ಪ್ರಸಂಗ ಮಾಡಿ ಅಲ್ಲಿರುವ ಸಭೆಗಳಲ್ಲಿ ಹೋಗಿ ವಾಕ್ಯ ಸಂದೇಶಗಳನ್ನು ಕೊಡುತ್ತಿದ್ದೆನು. ಆಗ ಒಂದು ದಿನ ಮೆಥೋಡಿಸ್ಟ್ ಆಲಯದಲ್ಲಿ ಮಾತನಾಡಲು ನಮ್ಮನ್ನು ಕರೆದರು. ಅಂದು ನಮಗೆ ಬಹಳ ಆಯಾಸವಾಗಿದ್ದರೂ ಕರ್ತನ ಸಂದೇಶವನ್ನು ಉತ್ಸಾಹದಿಂದಲೇ ಕೊಟ್ಟೆವು. ಅಂದು ರಾತ್ರಿ ಮೆಥೋಡಿಸ್ಟ್ ಸಭೆಯ ಬೋಧಕರ ಪತ್ನಿ ನನ್ನ ಕೈಯಲ್ಲಿ ಒಂದು ಇಂಗ್ಲಿಷ್ ಪುಸ್ತಕವನ್ನು ಕೊಟ್ಟು ಅದನ್ನು ಓದುವಂತೆ ಕೇಳಿಕೊಂಡರು. ಆ ಪುಸ್ತಕವನ್ನು ಓದಲು ಪ್ರಾರಂಭಿಸಿದೆನು. ಅದರ ಹೆಸರು ದ ಪಾಸ್ಟರ್ಸ್ ವೈಫ್ ಎಂಬುದಾಗಿ ಇತ್ತು. ಅದನ್ನು ಬರೆದವರ ಹೆಸರು ಸಬೀನಾ ಉಬ್ರಾಂಡ. ಬೋಧಕರಾದ ರಿಚರ್ಡ್ ಉಬ್ರಾಂಡ್ ರವರ ಪತ್ನಿ ಅದನ್ನು ಓದುತ್ತಿರುವಾಗ ಕರ್ತನು ನನ್ನೊಂದಿಗೆ ಮಾತನಾಡುತ್ತಿರುವುದನ್ನು ಗಮನಿಸಿದೆನು. ನೀನು ನನ್ನ ಮಹಿಮೆಗಾಗಿ ಆತ್ಮಿಕ ಪುಸ್ತಕಗಳನ್ನು ಬರೆಯಬೇಕು. ಲೋಕ ಪ್ರಕಾರವಾಗಿ ಎಷ್ಟೆಷ್ಟೋ ಕತೆ ಪುಸ್ತಕಗಳು, ಸಿನಿಮಾ ಪತ್ರಿಕೆಗಳು ಇವೆ ಎನ್ನುವುದನ್ನು ನೋಡು. ಪ್ರತಿದಿನವೂ 5 ಲಕ್ಷ ಕುಮುದಂ ಪುಸ್ತಕ ಮುದ್ರಿತವಾಗುತ್ತವೆ, 2 ಲಕ್ಷ ಆನಂದ ವಿಕಟನ್ ಮುದ್ರಿಸಲ್ಪಡುತ್ತವೆ, 1 ಲಕ್ಷ ರಾಣಿ ಕುಕುಮಂ ಮುಂತಾದ ಪುಸ್ತಕಗಳು ಮುದ್ರಿತವಾಗುತ್ತವೆ. ಶರೀರದಾಸೆ, ಮಾಂಸದಾಸೆಗಳಲ್ಲಿ ಲೋಕದ ಜನರು ಓದಲು ಆಸೆ ಪಡುವ ಹಾಗೆ ಹೊಲಸಾದ ಕಥೆಗಳು, ಸಿನಿಮಾ ನಟನಟಿಯರನ್ನು ಹೊಗಳುವ ಹೇರಳವಾದ ಪತ್ರಿಕೆಗಳು ಪ್ರಕಟವಾಗುತ್ತವೆ. ಆದರೆ ಕಲ್ವಾರಿಯ ಪ್ರೀತಿಯನ್ನು ಕುರಿತು ಬರೆಯಲು ಆಳುಗಳಿಲ್ಲವಲ್ಲ? ನೀನು ನನಗಾಗಿ ಬರೆಯಲಾರೆಯಾ ಎಂದು ಕರ್ತನು ನನ್ನ ಹೃದಯದಾಳದಲ್ಲಿ ಮಾತನಾಡಿದನು. ಆ ಮಾತುಗಳು ನನಗೆ ಆಶ್ಚರ್ಯವಾಗಿತ್ತು. ಕಾರಣ ನಾನು ಒಬ್ಬ ಬರಹಗಾರನಲ್ಲ. ನನ್ನ ಕುಟುಂಬದಲ್ಲಿ ಯಾರೂ ಬರಹಗಾರರಿಲ್ಲ. ಬರೆಯುವುದು, ಮುದ್ರಿಸುವುದು, ಪ್ರಕಟಿಸುವುದು ಈ ಕಾರ್ಯಗಳೆಲ್ಲ ನನಗೆ ಹೊಸದು. ಮಾತ್ರವಲ್ಲ, ಪೆನ್ ಹಿಡಿದು ಬರೆಯುವುದರಲ್ಲಿ ನಾನು ಎಷ್ಟೋ ಕಡಿಮೆ ಎನ್ನುವುದು ನನಗೆ ಗೊತ್ತು.
ಆದುದರಿಂದ ಕರ್ತನ ಬಳಿ ಎಷ್ಟೋ ನೆವಗಳನ್ನು ಹೇಳಿದೆ. ಕರ್ತನು ಕೇಳಲೇ ಇಲ್ಲ. ಹೆಚ್ಚು ಕಡಿಮೆ 1 ತಿಂಗಳು ಅಂಡಮಾನ್ ದ್ವೀಪದಲ್ಲಿ ಸೇವೆ ಮಾಡಿ ಚೆನ್ನೈಗೆ ಹಿಂತಿರುಗಿದೆನು. ಹಿಂದಿರುಗಿ ಚೆನ್ನೈಗೆ ಬಂದ ತಕ್ಷಣವೇ ನನ್ನ ಹಳೆಯ ಸ್ನೇಹಿತನೊಬ್ಬನು ನನ್ನನ್ನು ಸಂಧಿಸಿದನು. ಬಹಳ ದಿನಗಳ ನಂತರ ನಾವಿಬ್ಬರು ಸಂಧಿಸಿದ್ದರಿಂದ ಮನಃ ತೆರೆದು ಮಾತನಾಡಿದೆವು. ಅವನು ಆಗ ಬಂದು ಹೊಸದಾದ ಮುದ್ರಣಾಲಯದಲ್ಲಿ ಮ್ಯಾನೇಜರ್ ಆಗಿರುವುದಾಗಿ, ನಾನು ಪುಸ್ತಕಗಳನ್ನು ಬರೆಯುವುದಾದರೆ ಅದನ್ನು ಮುದ್ರಿಸುವುದಾಗಿಯೂ ಕೇಳಿಕೊಂಡನು. ಅವನ ಬಾಯಿಂದ ಬಂದ ಆ ಮಾತುಗಳನ್ನು ಕೇಳಿ, ಇದು ಕರ್ತನು ಈ ರೀತಿಯಾಗಿ ಮಾರ್ಗ ನಡೆಸುತ್ತಾನೆಂಬುದನ್ನು ತಿಳಿದುಕೊಂಡೆನು. ಮುದ್ರಿಸುವ ಬಗ್ಗೆ ನೀನು ಯಾವುದನ್ನು ಕುರಿತು ಯೋಚಿಸಬೇಡ, ನಾನೇ ಎಲ್ಲವನ್ನು ಮಾಡಿಕೊಡುತ್ತೇನೆ ಎಂಬ ಭರವಸೆಯನ್ನು ಕೊಟ್ಟಾಗ ನನಗೆ ಬಹಳ ಸಂತೋಷವಾಯಿತು. ಅಂದು ಕರ್ತನು ನನ್ನನ್ನು ಹೊಸ ಅಭಿಷೇಕದಿಂದ ತುಂಬಿಸಿದನು. ದೇವರೇ, ನನ್ನ ಲೇಖನಿಯನ್ನು ತೆರೆದು ನಿನ್ನ ಕಲ್ವಾರಿಯ ಶಿಲುಬೆಗೆ ನೇರವಾಗಿ ಹಿಡಿಯುತ್ತೇನೆ. ನಿನ್ನ ರಕ್ತದಿಂದ ತುಂಬಿಸಿಕೊಂಡು ನಾನು ನಿನ್ನ ಉಚಿತವಾದ ಪ್ರೀತಿಯನ್ನು ಬರೆಯುವಂತೆ ನಿನ್ನ ಕಲ್ವಾರಿಯ ಪ್ರೀತಿಯನ್ನು, ಕರುಣೆಯನ್ನು ಬರೆಯಲು ನನ್ನನ್ನು ಬಲಪಡಿಸು ಎಂದು ಪ್ರಾರ್ಥಿಸಿದೆನು. ಹಾಗೆ ಬರೆಯುವುದಕ್ಕೆ ನನಗೆ ಕೃಪೆಯನ್ನು ಅನುಗ್ರಹಿಸಿದನು. ಮೊದಲನೆಯ ಪುಸ್ತಕವಾದ ಕಲ್ವಾರಿಯ ಹಾದಿಯಲ್ಲಿ ನೀನು ಎಂಬ ಪುಸ್ತಕವನ್ನು ಬರೆದು ಪ್ರಕಟಿಸಿದೆನು. ಆ ಪುಸ್ತಕ ಬಿಡುಗಡೆಯಾದ ಸಮಯದಲ್ಲಿ ರಕ್ತಸಾಕ್ಷಿಯಾದ ಬೋಧಕರಾದ ರಿಚರ್ಡ್ ಉಬ್ರಾಂಡ್ ಅವರ ಪತ್ನಿಯೂ ಆದ ಸಬಿನಾ ಉಬ್ರಾಂಡ್ರವರು ಚೆನ್ನೈಗೆ ಬರುವರೆಂದು ತಿಳಿದೆನು. ಸಹೋದರಿಯಾದ ಸಬಿನಾ ಉಬ್ರಾಂಡರವರು ಬರೆದಿರುವ ಪುಸ್ತಕಗಳನ್ನು ಓದುವಾಗ ಪುಸ್ತಕಗಳನ್ನು ಬರೆಯುವಂತೆ ಕರ್ತನು ಕರೆಕೊಟ್ಟನು. ಆದುದರಿಂದಲೇ ಅವರನ್ನು ಸಂಧಿಸುವ ತೀರ್ಮಾನ ಮಾಡಿದೆನು. ನಾನು ಮತ್ತು ನನ್ನ ಪತ್ನಿಯು ವಿಮಾನ ನಿಲ್ದಾಣಕ್ಕೆ ಓಡಿ ಹೋಗಿ ಅವರನ್ನು ಸ್ವಾಗತಿಸಿ ಹೂ ಮಾಲೆ ಹಾಕಿದೆವು. ರಿಚರ್ಡ್ ಉಬ್ರಾಂಡರವರು ಮಾತನಾಡಿದ ಆ ಕೂಟದಲ್ಲಿಯೇ ನನ್ನ ಮೊದಲನೆಯ ಪುಸ್ತಕವಾದ ಕಲ್ವಾರಿಯ ಹಾದಿಯಲ್ಲಿ ನೀನು ಬಿಡುಗಡೆ ಮಾಡಿದೆ. ಸಹೋದರಿ ಸಬಿನಾ ಉಬ್ರಾಂಡರವರು ಆ ಪುಸ್ತಕವನ್ನು ಎಲ್ಲರಿಗೂ ವಿತರಿಸಿದರು. ಆದುದರಿಂದ ಮೊದಲನೆಯ ದಿನವೇ 300 ಪುಸ್ತಕಗಳು ಮಾರಾಟವಾದವು. ಅವರು ದಾಸನಾದ ನನ್ನ ಪುಸ್ತಕ ಸೇವೆಯನ್ನು ಆಶೀರ್ವದಿಸಿ ಹೊರಟು ಹೋದರು. ಆ ದಿನವನ್ನು ನಾನು ಎಂದೆಂದಿಗೂ ಮರೆಯಲಾರೆನು. ಕಲ್ವಾರಿಯ ಹಾದಿಯಲ್ಲಿ ನೀನು ಎಂಬ ಪುಸ್ತಕವು ಒಳ್ಳೆ ರೀತಿಯಲ್ಲಿ ಬಿಡುಗಡೆಯಾಯಿತು. ಅದರ ಬೆಲೆಯು ಕೇವಲ 2 ರೂಪಾಯಿಗಳು ಮಾತ್ರ. ಅದನ್ನು ಓದಿದ ಅನೇಕರು ನಮ್ಮ ಆತ್ಮಿಕ ಜೀವಿತ ಬಹಳ ಆಶೀರ್ವದಿಸಲ್ಪಟ್ಟಿತು, ಪ್ರಾರ್ಥಿಸಲು ತೀರ್ಮಾನಿಸಿರುವುದಾಗಿಯೂ ನನ್ನ ಬಳಿ ಬಂದು ಹೇಳಿದರು. ಬಂದ ಪತ್ರಗಳೆಲ್ಲ ಇನ್ನು ಪುಸ್ತಕಗಳನ್ನು ಬರೆಯುವಂತೆ ನನ್ನನ್ನು ಉತ್ತೇಜಿಸಿದವು. ಮಾತ್ರವಲ್ಲ, ಮೊದಲನೆಯ ಪುಸ್ತಕದಿಂದ ಬಂದ ಹಣವನ್ನು ಉಪಯೋಗಿಸಿ ನಾನು ಹೊಸ ಸತ್ಯವೇದವನ್ನು ಕೊಂಡೆನು. ಕರ್ತನು ನನ್ನನ್ನು ಅತ್ಯಧಿಕವಾಗಿ ಪುಸ್ತಕದ ಸೇವೆಯಲ್ಲಿ ಅಭಿಷೇಕಿಸಿದನು. ಶೀಘ್ರವಾಗಿ ಆತ್ಮಿಕ ಪುಸ್ತಕಗಳನ್ನು ಬರೆದು ಮುದ್ರಿಸಿ ಪ್ರಕಟಿಸಲು ಆರಂಭಿಸಿದೆನು. ಅದರ ನಂತರ ಬಂದಂಥ ಎಲ್ಲ ಪುಸ್ತಕಗಳು ನನ್ನನ್ನು ಬಹಳವಾಗಿ ಪ್ರೋತ್ಸಾಹಪಡಿಸಿದವು. ನಿಮ್ಮ ಪುಸ್ತಕವನ್ನು ಓದುತ್ತಿರುವಾಗಲೇ ಪರಿಶುದ್ಧಾತ್ಮನ ಅಭಿಷೇಕದಿಂದ ತುಂಬಿಸಲ್ಪಟ್ಟೆವು ಎಂದು ಕೆಲವರು ಬರೆಯುತ್ತಿದ್ದರು. ಸಹೋದರನೇ, ನಿಮ್ಮ ಪುಸ್ತಕಗಳಿಂದಲೇ ನಾನು ಆತ್ಮಹತ್ಯೆಯಿಂದ ತಪ್ಪಿಸಿಕೊಂಡೆನು ಎನ್ನುವ ಪತ್ರಗಳು ಹೇರಳವಾಗಿ ಬರಲಾರಂಭಿಸಿದವು. ಇಂದು ನಾನು ಜಯ ಹೊಂದಿದವನಾಗಿ ಜೀವಿಸಲು ನಿಮ್ಮ ಪುಸ್ತಕಗಳೇ ಕಾರಣ ಎಂದು ಅನೇಕರು ಮನ ತೆರೆದು ಬರೆದರು. ಎಲ್ಲ ಫಲವನ್ನು ಮಹಿಮೆಯನ್ನು ದೇವರಿಗೆ ಸಲ್ಲಿಸುತ್ತೇನೆ. 1983ರಲ್ಲಿ ಡಾಕ್ಟರ್ ಯಾಂಗಿಚೋ ಅವರ ಸ್ನೇಹ ಬಾಂಧವ್ಯ ನನಗೆ ಸಿಕ್ಕಿತು. ಕೆಲವು ವರ್ಷಗಳು ಅವರೊಡನೆ ಪತ್ರ ವ್ಯವಹಾರ ಮಾಡಿದ ನಾನು ನಂತರ 1987, 88, 89 ಈ 3 ವರ್ಷಗಳು ಅವರನ್ನು ಮುಖಾಮುಖಿಯಾಗಿ ಸಂಧಿಸಲು ಕೊರಿಯಾ ದೇಶಕ್ಕೆ ಓಡಿ ಹೋದೆನು. ತಾವು ತಮ್ಮ ಪುಸ್ತಕಗಳನ್ನು ತಮಿಳಿನಲ್ಲಿ ಮುದ್ರಿಸಿ ಪ್ರಕಟಿಸಲು ಸಂತೋಷದಿಂದ ವಿಶೇಷ ಅನುಮತಿ ಕೊಟ್ಟರು. ನಾನು ಒಬ್ಬ ಚಿಕ್ಕ ಸೇವಕನಾಗಿದ್ದರೂ ಉನ್ನತವಾದ ದೇವರ ಸೇವೆ ಮಾಡುವ ಭಾಗ್ಯ ನನಗೆ ಸಿಕ್ಕಿರುವುದನ್ನು ನೆನೆಸಿ ಸಂತೋಷದಿಂದ ದೇವರನ್ನು ಸ್ತುತಿಸುತ್ತೇನೆ. ಆತನ ಮಹಿಮೆಯಾದ ಸೇವೆಯಲ್ಲಿ ನನ್ನನ್ನು ಮಹಿಮೆಯಾಗಿ ಮಾರ್ಗ ನಡೆಸುತ್ತಿರುವುದನ್ನು ನೋಡುವಾಗ ಆತನನ್ನು ಸ್ತುತಿಸಲು ನನ್ನ ಹೃದಯವು ಸಂತೋಷದಿಂದ ಉಕ್ಕಿಸುತ್ತದೆ. ನಾನು ದೇವಜನರಿಗೆ ಆತ್ಮಿಕ ಮನ್ನವನ್ನು, ಆತ್ಮಿಕ ಆಹಾರವನ್ನು ಕೊಡುವಂತೆ ಕರ್ತನು ತನ್ನ ಜನರ ಮೂಲಕವಾಗಿ ನನ್ನನ್ನು, ನನ್ನ ಕುಟುಂಬವನ್ನು ಪೋಷಿಸುತ್ತಾ ಬಂದಿದ್ದಾನೆ, ಕಾಪಾಡುತ್ತಾನೆ. ನಮ್ಮ ಅಗತ್ಯತೆಗಳನ್ನೆಲ್ಲ ಆತನು ಸಂಧಿಸುತ್ತಾನೆ. ನನ್ನ ಕುರಿಗಳನ್ನು ಮೇಯಿಸು, ನನ್ನ ಜನರಿಗೆ ಆತ್ಮೀಯ ಆಹಾರವನ್ನು ಕೊಡು ಎಂದು ಕರ್ತನು ಅಂಗಲಾಚುವ ಮಾತುಗಳು ನನ್ನ ಹೃದಯದಾಳದಲ್ಲಿ ಧ್ವನಿ ಕೊಡುತ್ತಲೇ ಇರುತ್ತದೆ. ನಾನು ಮುಂದುವರಿಸುತ್ತಾ ಕರ್ತನ ಭಯಭಕ್ತಿಯಲ್ಲೂ ದೇವರ ಜ್ಞಾನದಿಂದಲೂ ಬರೆಯುವಂತೆಯೂ ನನಗಾಗಿ ಪ್ರಾರ್ಥಿಸುವಿರಾ?